ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಡ್ಡ ಮತದಾನ, ಕ್ರಾಸ್ ವೋಟ್, ಇದು ನಿನ್ನೆ ರಾತ್ರಿ ಇಡೀ ಮತ್ತು ಇವತ್ತು ಪೂರ್ತಿ ದಿನ ಬಿಜೆಪಿಗರಿಗೆ, ಅದರಲ್ಲೂ ಕರ್ನಾಟಕದ ಬಿಜೆಪಿ ನಾಯಕರಿಗೆ, ಅದರಲ್ಲೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಪ್ರತಿ ಕ್ಷಣ ಕಿವಿಗೆ ಬಿದ್ದು 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 ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಒಂದು ರೀತಿ ಸೈಕೋಪಾತ್ ರೀತಿಯ ಮಟ್ಟಕ್ಕೆ ಅವರು ಸಿಟ್ಟು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ, ಅಡ್ಡ ಮತದಾನ ಆಗಿದ್ದು ದೊಡ್ಡ ವಿಚಾರ ಅಲ್ಲ, ಹೈಕಮಾಂಡ್ ಉತ್ತರ ಕೊಡ್ಬೇಕಲ್ಲ. ಏನು ಉತ್ತರ ಕೊಡೋದು ಹೈಕಮಾಂಡ್ಗೆ? ಇಡೀ ದೇಶದಲ್ಲಿ ನಾವು ಬೇರೆ ಪಕ್ಷಗಳನ್ನ ಸೆಳೀತಾ ಇದ್ದೀವಿ, ಕದೀತಾ ಇದ್ದೀವಿ, ಲೂಟಿ ಮಾಡ್ತಾ ಇದ್ದೀವಿ ಅವರ ಸಂಸದರನ್ನ, MLA ಗಳನ್ನ. ನೀವು ಮೂರ್ಖರ ಹಾಗೆ ನಮ್ಮ ಪಕ್ಷದ MLA ಗಳನ್ನ ಕೈ ಬಿಟ್ಟಿದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಇದೆಯಾ, ನಾಚಿಕೆ ಇಲ್ವಾ ನಿಮಗೆ ಅನ್ನುವ ಮಟ್ಟಕ್ಕೆ ಹೈಕಮಾಂಡ್ ಸಿಟ್ಟು ಮಾಡಿಕೊಂಡಿದೆ. ವಿಜಯೇಂದ್ರಗೆ ನೋಟಿಸ್ ಕೊಟ್ಟಿದ್ದಾರೆ, ವಿವರಣೆ ಕೊಡಿ ಅಂತ. ಮತ್ತು ಒಂದು ಸಮಿತಿ, ಆ ಸಮಿತಿಗೆ ಕಾಮಿಡಿ ನೋಡಿ, CT ರವಿ ಅಂತೆ ನೇತೃತ್ವ. ಸೊ ಆ ಕಮಿಟಿ ಏನು, ಈ ನೋಟಿಸ್ ಕೊಟ್ಟಿರುವಂತಹ ವಿಚಾರ ಏನು, ಪ್ಲಸ್ ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಬಿಜೆಪಿಯಿಂದ ಅಡ್ಡ ಮತದಾನ ಮಾಡಿದಂತಹ MLA ಗಳು ಯಾರು ಯಾರು, ಒಂದಷ್ಟು ಹೆಸರುಗಳು ಹೊರಗಡೆ ಬಂದಿದ್ದಾವೆ. ಫೈನಲ್ ಆಗಿ ಗೊತ್ತಾಗೋದಿಲ್ಲ, ಯಾಕಂದ್ರೆ 224 ಮತಗಳು ಗೌಪ್ಯ ಮತಗಳು. ಯಾರಿಗೆ ಯಾರು ಹಾಕಿದ್ರು ಅನ್ನೋದನ್ನ ನಿಖರವಾಗಿ ಹೇಳಕ್ಕಾಗೋದಿಲ್ಲ. ಬಟ್ ರಾಜಕೀಯದಲ್ಲಿ ಇವತ್ತಲ್ಲಾದೆ ಹೋದ್ರೆ ನಾಳೆ, ನಾಳೆ ಅಲ್ಲದೆ ಹೋದ್ರೆ ನಾಡಿದ್ದು, ಇನ್ನೊಂದು ವಾರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಯಾರು ಅಡ್ಡ ಮತದಾನ ಕದ್ದು ಮುಚ್ಚಿ ಮಾಡಿದ್ರು ಅಂತ. ಸೊ ಏನ್ ನಡೀತಾ ಇದೆ ಈ ಇಡೀ ಪ್ರಕರಣದಲ್ಲಿ, ಈ ಅಡ್ಡ ಮತದಾನ ಅನ್ನೋದ್ರ ಬಗ್ಗೆ ಈ ಬಿಜೆಪಿಯ ಪಾಡೇನಾಗಿದೆ ಕರ್ನಾಟಕದಲ್ಲಿ, ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, ಮೊನ್ನೆ ವಿಧಾನ ಪರಿಷತ್ ಚುನಾವಣೆಗಳು ನಡೆದಾಗ JDS ನ 7 ಶಾಸಕರು ಮತ್ತು ಬಿಜೆಪಿಯ 4 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ, ಅಂದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ, ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿಗೆ ಕ್ಲಿಯರ್ ಆಗಿದೆ ಈಗ. ಆದ್ರೆ ಯಾರು ಅನ್ನೋದ್ರ ಬಗ್ಗೆ ಮಾತ್ರ ಯಾವುದೇ ಕ್ಲಾರಿಟಿ ಸಿಗೋದು ಬಹಳ ಕಷ್ಟ, ನಿಖರವಾಗಿ ಸಿಗಲ್ಲ. ಆದ್ರೆ ಹೇಗೋ ಅಡ್ಡದಾರಿಗಳಲ್ಲಿ, ಬೇರೆ ಮಾರ್ಗಗಳಲ್ಲಿ ಅದಂತೂ ಹೊರಗಡೆ ಬೀಳುತ್ತೆ, ಅದಕ್ಕೆ ಸಮಯ ಹಿಡಿಯುತ್ತೆ, ಅಲ್ಲಿಯವರೆಗೂ ಕಾಯ್ಬೇಕು. ಸೊ ಅದು ಏನಾಯ್ತು, ಹೇಗಾಯ್ತು ಅನ್ನೋದ್ರ ಬಗ್ಗೆ ನಿನ್ನೆನೆ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡಬಹುದು. ಅದರಲ್ಲಿ ಸ್ಪಷ್ಟವಾಗಿ ಎಲ್ಲ ವಿವರಗಳು ಇದ್ದಾವೆ. ಬಟ್ ಈಗ ನಿಮಗೆ ಹೇಳುವಂತಹ ವಿಚಾರ ಏನು ಅಂದ್ರೆ, ಒಂದಷ್ಟು ಹೆಸರುಗಳು ತೇಲಿ ಬಿಡಲಾಗಿದೆ. ಇವರು ಅಡ್ಡ ಮತದಾನ ಮಾಡಿರೋ ಸಾಧ್ಯತೆ ಇದೆ ಅಂತ. ಅದರಲ್ಲಿ JDS ನಿಂದ ಅಡ್ಡ ಮತದಾನ ಅಂದ್ರೆ GT ದೇವೇಗೌಡ ನಂಬರ್ 1 ಗ್ಯಾರಂಟಿ ಆಗಿರೋ ಸಾಧ್ಯತೆ ಇದೆ ಅಂತ JDS ಅವರು ಹೇಳ್ಕೊಳ್ತಿದ್ದಾರೆ. ಅದನ್ನು ಬಿಟ್ರೆ ಬೇರೆ ಯಾರು ಅನ್ನೋದ್ರ ಬಗ್ಗೆ JDS ಅವರು ಬಾಯಿ ಬಿಡ್ತಿಲ್ಲ. ಬಟ್ ಕುಮಾರಸ್ವಾಮಿ ಹೇಳ್ಕೊಳ್ತಿದ್ದಾರೆ, ನನಗೆ ಗೊತ್ತಿತ್ತು. ಕುಮಾರಸ್ವಾಮಿ ಅವರು ಆಸ್ ಯೂಶುವಲ್ ಟ್ಯಾಕ್ಟಿಕ್, ನನಗೆಲ್ಲಾ ಗೊತ್ತು. ಅವರ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾನೆ ಅನ್ನೋದನ್ನ ಬಿಟ್ಟು ಇನ್ನೆಲ್ಲಾ ಗೊತ್ತು. ಸೂರಜ್ ರೇವಣ್ಣ ಏನ್ ಮಾಡ್ತಿದ್ದಾನೆ ಅನ್ನೋದನ್ನ ಬಿಟ್ಟು ಎಲ್ಲಾ ಗೊತ್ತು. ಹೆಂಡತಿ ಸೈಟ್ಗಳು ಜಮೀನು ಖರೀದಿ ಮಾಡಿರೋದು ಬಿಟ್ಟು ಎಲ್ಲಾ ಗೊತ್ತು. ಮನೆಗೆ ಕದ್ದು ಮುಚ್ಚಿ ಕರೆಂಟ್ ಕನೆಕ್ಷನ್ ತಗೊಂಡು ಬಿಟ್ಟಿದ್ದಾರೆ, ಎಲ್ಲಾ ಗೊತ್ತು. ಅದು ಮಾತ್ರ ಗೊತ್ತಿಲ್ಲ. ಈ ಬಾಳು ಕುಮಾರಸ್ವಾಮಿ ಬಾಳು. ಈಗಲೂ ಅದೇ ಡೈಲಾಗ್ ಹೇಳ್ಕೊಂಡು ಓಡಾಡ್ತಿದ್ದಾರೆ, ನನಗೆ ಗೊತ್ತಿತ್ತು ಯಾರು ಬಗಲಲ್ಲಿರುವಂತಹ ದ್ರೋಹಿಗಳು ಅಂತ ಕಂಡುಹಿಡಿಯೋದಕ್ಕೆ ನಾನು ಕ್ಯಾಂಡಿಡೇಟ್ ಹಾಕಿದ್ದು, ಗೋವಿಂದ ಅನ್ಸಿದ್ದು ಅಂತ ಸುಮ್ಮನೆ ಒಂದು ಮೇಲ್ನೋಟಕ್ಕೆ ಬಿಲ್ಡಪ್ ಡೈಲಾಗ್ ಹೊಡ್ಕೊಂಡು ಓಡಾಡ್ತಿದ್ದಾರೆ. ಒಳಗೊಳಗೆ ಎಲ್ಲಿಲ್ಲದ ಬೆಂಕಿ ಬಿದ್ದಿದೆ ಕುಮಾರಸ್ವಾಮಿ ಅವರಿಗೆ. ಸೊ ಆ ಬೆಂಕಿ ಆರ್ಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ JDS ನಿಂದ GT ದೇವೇಗೌಡರ ಹೆಸರು ಬಿಟ್ಟು ಬೇರೆ ಯಾವುದು ಸಹ ಕನ್ಫರ್ಮ್ ಆಗಿ ಏನೂ ಇಲ್ಲ. ಆ ಹೆಸರುಗಳು ಮುಂದಕ್ಕೆ ಬರ್ತಾ ಹೋಗಬಹುದು. ಅದರಲ್ಲೊಬ್ಬರು ಮಹಿಳಾ ಶಾಸಕಿ ಸಹ ಇದ್ದಾರೆ ಅನ್ನುವ ಮಾತುಗಳು ಸಹ ಬರ್ತಾ ಇದೆ. ಬಟ್ ನಿಖರವಾಗಿ ಏನು ಸಿಕ್ಕಿಲ್ಲ. ಇನ್ನು ಬಿಜೆಪಿ ಕಡೆ ಬರೋದಾದ್ರೆ, ಕುಮಟಾದ ಶಾಸಕ ದಿನಕರ್ ಶೆಟ್ಟಿ ಒಂದು ಎರಡು ಹೆಸರುಗಳನ್ನ ತೇಲ್ಬಿಟ್ಟಿದ್ದಾರೆ. ಇವರಿಬ್ಬರು ಕ್ರಾಸ್ ವೋಟ್ ಮಾಡಿದ್ದಾರೆ, ಇವರಿಬ್ಬರು ಅಡ್ಡ ಮತದಾನ ಮಾಡಿದ್ದಾರೆ. ಯಾರ ಇಬ್ರು ಅಂದ್ರೆ, ಒಂದು ಭೈರತಿ ಬಸವರಾಜ್, ಇನ್ನೊಬ್ರು ಚಂದ್ರು ಲಮಾಣಿ.
ಇವರಿಬ್ರು ಅಡ್ಡ ಮತದಾನ ಮಾಡಿದ್ದಾರೆ. ಕಾರಣ ಅವ್ರ ಮೇಲೆ ಒಂದಷ್ಟು ಕೇಸುಗಳಿದಾವೆ. ಆ ಕೇಸುಗಳಿಂದ ಬಿಡುಗಡೆ ಪಡೆಯೋದಕ್ಕೆ ಇವರು ಶರಣಾಗಿದ್ದಾರೆ. ಇದು ನನಗೆ ಇರುವಂತಹ ಮಾಹಿತಿ ಅಂತ ಅವರೊಂದಷ್ಟು ಹೆಸರು ತೆಲ್ಬಿಟ್ಟಿದ್ದಾರೆ. ಮಿಕ್ಕಂತೆ ಭೈರತಿ ಬಸವರಾಜ್ ಹೆಸರು ನಿನ್ನೆಯಿಂದಲೂ ಸಹ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದೆ. ಭೈರತಿ ಬಸವರಾಜು ಆಣೆ ಪ್ರಮಾಣ ಎಲ್ಲ ಮಾಡಿ ಇಲ್ಲ 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 ನಾನು ಇಲ್ಲವೇ ಇಲ್ಲ ಅಂತ ಕೊನೆಗೆ ವಿಜಯೇಂದ್ರ ಸಹ ಕ್ಲೀನ್ ಚಿಟ್ ಕೊಟ್ರು ನಿನ್ನೆ. ಇಲ್ಲ 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 ಭೈರತಿ ಬಸವರಾಜ ಕೆಲಸ ಮಾಡ್ಲಿಕ್ಕಿಲ್ಲ. ಬಟ್ ಈಗ ದಿನಕರ್ ಶೆಟ್ಟಿ ಶಾಸಕ ಭೈರತಿ ಬಸವರಾಜ್ ಹೆಸರನ್ನ ಮತ್ತೆ ಜೋರಾಗಿ ಹೇಳ್ತಾ ಇದ್ದಾರೆ. ಅದು ಬಿಟ್ಟು ಇನ್ಯಾರಿಬ್ರು ಅದ್ರ ಬಗ್ಗೆ ಯಾವ ಸ್ಪಷ್ಟತೆನೂ ಇನ್ನೂ ಸಿಗ್ತಿಲ್ಲ. ಯಾರ್ಯಾರ ಮೇಲೆ ಅನುಮಾನ ಇದೆಯೋ ಅವ್ರನ್ನೆಲ್ಲ ಕರೆದು ಮಾತಾಡಿಸ್ತಿದ್ದಾರೆ. ರಾಜ್ಯಾಧ್ಯಕ್ಷರು ಮಾತಾಡಿಸ್ತಿದ್ದಾರೆ ವಿಜಯೇಂದ್ರ, ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಸಹ ಮಾತಾಡಿಸ್ತಿದ್ದಾರೆ. ಎಲ್ರೂ ಸಹ ಮಂಜುನಾಥನ ಮೇಲೆ ಆಣೆ, ನನ್ನ ತಾಯಿ ಮೇಲೆ ಆಣೆ, ಅವ್ರ ಮೇಲೆ ಆಣೆ, ಇವ್ರ ಮೇಲೆ ಆಣೆ, ಏನೇನೋ ಹೇಳ್ಕೊಂಡು ಇಲ್ಲ ನಾವು ಮಾಡಿಲ್ಲ ಅಂತ ಇಲ್ಲಿಯವರೆಗೆ ಯಾರು ಒಪ್ಕೊಂಡಿಲ್ಲ. ಇವರಿಬ್ಬರ ಹೆಸರು ಮಾತ್ರ ದಿನಕರ್ ಶೆಟ್ಟಿ ತೇಲ್ಬಿಟ್ಟಿದ್ದಾರೆ. ಅದು ಬಿಟ್ರೆ ಬೇರೆ ಹೆಸರುಗಳ ಬಗ್ಗೆ ಯಾವುದೇ ನಿಖರತೆ ಸ್ಪಷ್ಟತೆ ಯಾವ ಬಾಯಿಂದನೂ ಬಂದಿಲ್ಲ. ಹಾಗಾಗಿ ನಾವು ಸುಮ್ಮನೆ ಹೆಸರುಗಳನ್ನ ತೇಲ್ಬಿಡೋದು ಬೇಡ. ಸೊ ಈ ರೀತಿಯಾಗಿ ಬಿಜೆಪಿ ಹುಡುಕ್ತಾ ಇದೆ. JDS ಹುಡುಕ್ಬೇಕಾ ಬೇಡವಾ ಅಂತ ಕೂತ್ಕೊಂಡಿದೆ. ಯಾಕಂದ್ರೆ ಅದಕ್ಕೆ ಗೊತ್ತು, ಹುಡುಕಿದ್ರು ನಾವು ಏನು ಮಾಡಕ್ಕಾಗೋದಿಲ್ಲ. ನಾವೇ ಮೋದಿ ಮರ್ಜಿಯಲ್ಲಿ ಬದುಕ್ತಾ ಇದ್ದೀವಿ. ಇನ್ನು ನಾವು ಇವ್ರನ್ನಾರನ್ನೋ ಕಂಡಿಡಿದು ಇವ್ರ ಮೇಲೆ ಏನ್ ಮಾಡಕ್ ಸಾಧ್ಯ ಇದೆ ನಮ್ಮ ಕೈಯಲ್ಲಿ ಅನ್ನೋದು JDS ಲೆಕ್ಕಾಚಾರ. ಅವರು ಒಂದು ರೀತಿ ಸರೆಂಡರ್ ಆಗಿ ಬದುಕ್ತಾ ಇದ್ದಾರೆ. ಒಳ್ಳೆ ಟೈಮ್ ಬರ್ಲಿ ಅಲ್ಲಿವರೆಗೂ ನಾವು ಸರೆಂಡರ್ ಆಗಿ ಇರೋಣ ಅಂತ. ಸೊ ಅಲ್ಲಿ ಆ ಬಾಳು, ಬಿಜೆಪಿಯಲ್ಲಿ ಈ ಗೋಳು. ಇನ್ನು ಇದರ ನಡುವೆ ಹೈಕಮಾಂಡ್ ಭಯಂಕರ ಗರಂ ಆಗಿದೆ. ಆ ಸ್ವಲ್ಪ ಮಟ್ಟಕ್ಕೆ ಗರಂ ಆಗಿಲ್ಲ. ಅವ್ರ ಪ್ರಕಾರ ನಾವು ವೆಸ್ಟ್ ಬೆಂಗಾಲ್ ಅಲ್ಲಿ MP ಗಳನ್ನೇ ಎತ್ಕೊಂಡು ಬರ್ತಾ ಇದ್ದೀವಿ, MLA ಎತ್ಕೊಂಡು ಬರ್ತಾ ಇದೀವಿ, ಬಿಹಾರದಲ್ಲಿ MP ಎತ್ಕೊಂಡು ಬರ್ತಾ ಇದ್ದೀವಿ, ಜಾರ್ಖಂಡಲ್ಲಿ MP ಎತ್ಕೊಂಡು ಬರ್ತಾ ಇದೀವಿ, ಮಹಾರಾಷ್ಟ್ರದಲ್ಲಿ MP ಎತ್ಕೊಂಡು ಬರ್ತಾ ಇದೀವಿ, ಇನ್ನು ಎಲ್ಲೆಲ್ಲ ಸಿಗ್ತಾರೆ ಅಂತ ಹುಡುಕ್ತಾ ಇದೀವಿ. ನಾವು ಆ ರೀತಿ ಅಲ್ಲಿ ಬೇರೆ ಪಕ್ಷಗಳಿಂದ ನಾವ್ ಎತ್ಕೊಂಡು ಬರ್ತಿದ್ರೆ, ನೀವು ಮಾತ್ರ ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಎತ್ಕೊಂಡು ಹೋಗೋಕೆ ಅವಕಾಶ ಕೊಟ್ಟಿದ್ದೀರಿ ನೀವು ಅಂತ ಬಿಜೆಪಿ ಹೈಕಮಾಂಡ್ ಸಿಕ್ಕಾಪಟ್ಟೆ ಸಿಟ್ಟಾಗಿದೆ. ಸೊ ಅಲ್ಲಿ ನಾಮಕೆ ವಾಸ್ತೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವ್ರ ಮೂಲಕ ವಿಜಯೇಂದ್ರಗೆ ನೋಟಿಸು ಸಹ ಬಂದಿದೆ. ವಿವರಣೆ ಕೊಡಿ, ವೈ ಡಿಡ್ ದಿಸ್ ಹ್ಯಾಪನ್. ಅದು ಪತ್ರ ಅವ್ರ ಲೆಟ್ರೆಡ್ ಅವ್ರ ಹೆಸರಲ್ಲಿರುತ್ತೆ. ಪದಗಳು ಆವಾಜು ಎಲ್ಲವೂ ಸಹ ಅಮಿತ್ ಶಾದು ಅನ್ನೋದು ಜಗಜ್ಜಾಹೀರಾದಂಥದ್ದು. ಬಿಜೆಪಿಯಲ್ಲಿ ಅಮಿತ್ ಶಾ ಇರೋವರೆಗೂ ಅವರ ರಾಷ್ಟ್ರಾಧ್ಯಕ್ಷರು ಪಟ್ಟ ಅಲಂಕಾರಿಕ ಮಾತ್ರ. ಅವ್ರಿಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ. ಅಮಿತ್ ಶಾ ಏನು ಹೇಳಿದ್ರೆ ಅದನ್ನ ಇವರು ಹೇಳಬೇಕು ಅಥವಾ ಬರೆದು ತೋರಿಸ್ಬೇಕು ಅಷ್ಟೇ, ಇನ್ನೇನಿರಲ್ಲ. ಸೊ ಅಲ್ಲಿಂದ ಇಲ್ಲಿಗೆ ನೋಟಿಸ್ ಬಂದಿದೆ. ಪ್ಲಸ್ ಹೈಕಮಾಂಡ್ ಒಂದು ಸಮಿತಿಯನ್ನ ಮಾಡಿದೆ. ಸಮಿತಿ ಯಾರ್ಯಾರಿದ್ದಾರೆ ಆ ಸಮಿತಿಯಲ್ಲಿ? CT ರವಿ, N ಮಹೇಶ್ ಮತ್ತು ಮಹೇಶ್ ತೆಂಗಿನಕಾಯಿ, ಈ 3 ಜನರ ಸಮಿತಿಯನ್ನ ಮಾಡಿ ಅದಕ್ಕೆ ನೇತೃತ್ವವನ್ನ CT ರವಿ ಕೊಟ್ಟಿದ್ದಾರೆ. ಬಿಜೆಪಿಯವರು ರಾಷ್ಟ್ರ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಬುದ್ಧಿವಂತರು ಅಂತ ಕರ್ಸ್ಕೊಳ್ತಾರೆ. ಬಿಕಾಸ್ ಆಫ್ ದೇರ್ ಅಡ್ಡದಾರಿಯಲ್ಲಿ ಹೋಗಿ ಸರ್ಕಾರಗಳನ್ನ ಕೆಡವೋದು, ಪಕ್ಷಗಳನ್ನ ತುಂಡರಿಸೋದು, ಇನ್ನೇನೇನೋ ಇಂಥ ಕಾರಣಕ್ಕೆ ಅದನ್ನ ಅವರು ಚಾಣಾಕ್ಷತೆ ಅಂತ ಕರ್ಸ್ಕೊಳ್ತಾರೆ, ಚಾಣಕ್ಯ ಅಂತ ಕರ್ಸ್ಕೊಳ್ತಾರೆ, ಏನೇನೋ ಕರ್ಸ್ಕೊಳ್ತಾರೆ. ಬಟ್ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಯಾಕೋ ಗೊತ್ತಿಲ್ಲ, ನಮ್ಮಷ್ಟು ದಡ್ರು ಬೇರೆ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾರೆ. ಒಂದು ಸಮಿತಿ ಮಾಡಿದ್ರಂತೆ, ವೆರಿ ಗುಡ್. ಆದ್ರೆ ಅದಕ್ಕೆ ನೇತೃತ್ವ ಕೊಟ್ಟಿರೋ ಹೆಸರು ನೋಡಿ, CT ರವಿ ಅಂತ. CT ರವಿ ಕದ್ದು ಓಟ್ ಹಾಕಿರೋರ್ನ ಕಂಡುಹಿಡಿತಾರಂತೆ. ಇದಕ್ಕಿಂತ ಜೋಕ್ ಇರ್ಲಾರ್ದು. ಅಂದ್ರೆ ಹೈಕಮಾಂಡ್ ಸೀರಿಯಸ್ ಆಗಿದೆ, ಬಟ್ ಅದು ಜೋಕ್ ಆಗಿದೆ. ಅವ್ರಿಗೆ ಅರ್ಥ ಆಗ್ತಿಲ್ಲ ಕರ್ನಾಟಕದ ನಾಯಕರ ಯೋಗ್ಯತೆ, ಅವರು ಥಿಂಕಿಂಗ್ ಲೆವೆಲ್, ಅವರ IQ, ಅವರ ಟ್ಯಾಲೆಂಟ್, ಅವರ ಬುದ್ಧಿಮತ್ತೆ ಏನು ಹೈಕಮಾಂಡ್ಗೆ ಅರ್ಥ ಆಗ್ತಿಲ್ಲ ಇವ್ರುಗಳು. ಸುಮ್ನೆ ಹಿಂದೂ ಮುಸ್ಲಿಂ ಅಂತಿದ್ದಾರೆ, ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ಅಂತ ಬಾಯಿ ಬಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಅವ್ರನ್ನೆಲ್ಲ ನಂಬ್ಕೊಂಡು ಕೂತಿದೆ. ಇಲ್ಲದೆ ಹೋದ್ರೆ CT ರವಿಗೆ ಯಾವ್ದಾದ್ರು ಸಮಿತಿ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂದ್ರೆ ಅದಕ್ಕಿಂತ ದಡ್ಡ ಪಾರ್ಟಿ ಬೇರೆ ಒಂದಿರ್ಲಿಕ್ಕಿಲ್ಲ. ಬಟ್ CT ರವಿ ಕೊಟ್ಟಿದ್ದಾರೆ. CT ರವಿ ಕಂಡುಹಿಡಿತಾರಂತೆ ಇವರಿಬ್ಬರನ್ನ ಜೊತೆಲಿ ಇಟ್ಕೊಂಡು, N ಮಹೇಶ್ ತೆಂಗಿನಕಾಯಿನ ಜೊತೆಲಿ ಇಟ್ಕೊಂಡು ಯಾರು ದ್ರೋಹ ಬಗೆದಿದ್ದು ಅಂತ ಕಂಡುಹಿಡಿತಾರಂತೆ. ವೆರಿ ಗುಡ್, ಬೆಸ್ಟ್ ಆಫ್ ಲಕ್, ಅಷ್ಟು ಮಾತ್ರ ಹೇಳಬಹುದು ನಾವು. ಇನ್ನು ಈ ಎಲ್ಲದರ ನಡುವೆ
ಕಾಂಗ್ರೆಸ್ ಮಾತ್ರ ತಾವೇನೋ ದೊಡ್ಡ ಸಾಧನೆ ಮಾಡಿದಂಗೆ ಬಿಲ್ಡಪ್ ತಗೊಂಡು ಓಡಾಡ್ತಾ ಇದೆ. ಇದೆಲ್ಲವೂ ಸಹ ಬಿಜೆಪಿ ಮಾಡಿಕೊಂಡು ಬಂದಿರುವಂತಹ ನೀಚ ರಾಜಕಾರಣ. ಇನ್ನೊಂದು ಪಕ್ಷದಿಂದ ಕದ್ದು ಎಳೆಯೋದು, ಮಾಡೋದು, ಅಡ್ಡದಾರಿ, ಅಡ್ಡ ಮತದಾನ, ಕ್ರಾಸ್ ವೋಟಿಂಗು ಎಲ್ಲ. ಹಾಗಂತ ಕಾಂಗ್ರೆಸ್ ಮಾಡಿದ್ರೆ ಅದು ಒಳ್ಳೆ ಕೆಲಸ ಅಲ್ಲ. ಕಾಂಗ್ರೆಸ್ ಮಾಡಿದ್ರು ಸಹ ಅದು ನೀಚ ಕೃತ್ಯನೇ. ಕಾಂಗ್ರೆಸ್ ಮೊನ್ನೆ ಮಾಡಿದ್ದು ಅಥವಾ ನಿನ್ನೆ ಮಾಡಿದ್ದು ನೀಚ ಕೃತ್ಯನೇ. ಮೊನ್ನೆ ಮಾಡಿದ್ದು ಎಂ ಎಲ್ ಎಗಳನ್ನ ಕ್ರಾಸ್ ವೋಟಿಂಗ್ ಮಾಡಿಸಿದ್ದು. ಕ್ರಾಸ್ ವೋಟಿಂಗ್ ಯಾವಾಗ ನೀಚ ಕೃತ್ಯ ಆಗಲ್ಲ ಅಂದ್ರೆ, ಬಹಿರಂಗವಾಗಿ ಘೋಷಣೆ ಮಾಡಿ ಎಸ್ ನಾನು ಪಕ್ಷದ ವಿರುದ್ಧ ವೋಟ್ ಹಾಕ್ತಿದ್ದೀನಿ ಅಂತ ಹೇಳಿ ಹಾಕಿದ್ರೆ ಮಾತ್ರ ಅದು ನೀಚ ಕೃತ್ಯ ಆಗಲ್ಲ. ಹೀಗೆ ಗೌಪ್ಯ ಮತದಾನದಲ್ಲಿ ಒಳಗೊಳಗೆ ಡೀಲ್ ಮಾಡ್ಕೊಂಡು ಮಾಡೋದಿದೆಯಲ್ಲ, ಅದು ನೀಚ ಕೃತ್ಯ. ಅದು ಬಿಜೆಪಿ ಮಾಡಿದ್ರು ನೀಚ ಕೃತ್ಯನೇ, ಕಾಂಗ್ರೆಸ್ ಮಾಡಿದ್ರು ನೀಚ ಕೃತ್ಯನೇ. ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಅದು. ಸೊ ಅದನ್ನು ಮಾಡಿ ಕಾಂಗ್ರೆಸ್ ಖುಷಿಯಾಗಿದೆ. ದೊಡ್ಡ ಸಾಧನೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣನೇ ಮೊದಲ ಬಾಲೆ 6 ಹೊಡೆದು ಬಿಟ್ಟಿದ್ದಾರೆ ಅಂತ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಿದ್ದಾರೆ. ಬಟ್ ಅದು ಇಂಡೈರೆಕ್ಟ್ಲಿ ಈ ದೇಶದ ಸಂವಿಧಾನ, ಈ ಒಂದು ಮೊರಾಲಿಟಿ, ಇದು ಎಲ್ಲದಕ್ಕೂ ಸಹ ವಿರುದ್ಧವಾದಂಥದ್ದು. ಅದನ್ನ ಕಾಂಗ್ರೆಸ್ ಮಾಡಿ ಖುಷಿ ಪಟ್ಕೊಂಡು ಓಡಾಡ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಈ ಅಡ್ಡ ಮತದಾನ, ಕ್ರಾಸ್ ವೋಟಿಂಗ್ ಅನ್ನೋದು ಒಂದು ರೀತಿ ಬಿಜೆಪಿಗೆ ಕನಸು ಮನಸ್ಸಿನಲ್ಲೂ ಪ್ರತಿ ಕ್ಷಣ ಚುಚ್ತಾ ಇರುವಂತಹ ಒಂದು ಕೆಲಸ ಆಗಿ, ಒಂದು ಬೆಳವಣಿಗೆ ಆಗಿ ನಡೀತಾ ಇದೆ. ಈ ಕಡೆ ಕಾಂಗ್ರೆಸ್ನವರು ಬಿಜೆಪಿಯ ರೂಟಲ್ಲಿ ಹೋಗಿ ಬಿಜೆಪಿನ ಹೊಡೆದಿದ್ದೀವಿ ಅನ್ನೋ ಖುಷಿಯಲ್ಲಿದ್ದಾರೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.